ಕೃಷ್ಣ ಹೇಳ್ತಾನೆ, ಈ ಸಮಯ ಕಳೆದು ಹೋಗುತ್ತದೆ ಅಂತ. ಅಂದರೆ ಯಾವುದು ಶಾಶ್ವತವಲ್ಲ, ಎಲ್ಲವೂ ತಾತ್ಕಾಲಿಕ. ಇಂದಿದ್ದ ದುಃಖ ನಾಳೆ ಇರಲ್ಲ, ಇಂದಿದ್ದ ಸುಖ ನಾಳೆ ಇರಲ್ಲ. ಸಮಯ ಕಳೆದು ಹೋದಂತೆ ಎಲ್ಲವೂ ಕಳೆದು ಹೋಗುತ್ತದೆ. ನಿಮ್ಮ ಬದುಕಿನಲ್ಲಿ ಶಕುನಿ ಅಂತವರು ಇದ್ದೇ ಇರ್ತಾರೆ. ಸದಾ ನಿಮಗೆ ಕೇಡು ಮಾಡಬೇಕು ಅನ್ನೋದೇ ಅವರ ಯೋಚನೆ. ನಮ್ಮ ಅತಿಯಾದ ಯೋಚನೆಗಳು ನಮ್ಮನ್ನು ಬಲಹೀನ ಮಾಡುತ್ತವೆ. ಒಮ್ಮೆ ಯೋಚಿಸು, ಬದುಕು ಕಷ್ಟವಲ್ಲ, ನಾವು ಕಷ್ಟವಾಗಿಸಿಕೊಂಡಿದ್ದೇವೆ. ಇಂದಿದ್ದ ಸಮಸ್ಯೆಗಳು ನಾಳೆ ಇರಲ್ಲ. ಇಂದು ನೀವು ಅನುಭವಿಸುತ್ತಿರುವ ಅದೆಷ್ಟೋ ನೋವುಗಳು ನಾಳೆ ಇರಲ್ಲ. ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ನಿಮ್ಮ ಬದುಕಿನ ಖುಷಿಯನ್ನು, ನಿಮ್ಮ ಆತ್ಮವಿಶ್ವಾಸವನ್ನು ಇಲ್ಲಿ ಯಾರು ಕಿತ್ತುಕೊಳ್ಳೋಕೆ ಆಗಲ್ಲ. ಅದು ಯಾವತ್ತೂ ನಿಮ್ಮ ಹಿಡಿತದಲ್ಲೇ ಇರುತ್ತೆ. ನಂಬಿಕೆ ಇಡಿ. ನಿಮ್ಮ ಬದುಕಿನಲ್ಲಿ ನಂಬಿಕೆ ಇಡಿ. ನಿಮ್ಮ ಕನಸುಗಳಲ್ಲಿ ನಂಬಿಕೆ ಇಡಿ. ಕಾಲ ಕಳೆದಂತೆ ಇಂದಿರುವ ಪೀಳಿಗೆ ಮುಂದೆ ಇರಲ್ಲ. ನಾವು ಗೆದ್ದಾಗ ನಮ್ಮವರು ಖುಷಿ ಪಡ್ತಾರೆ ಅನ್ನೋದು ಎಷ್ಟು ಸತ್ಯವೋ, ನಾವು ಸೋತಾಗ ಖುಷಿ ಪಡ್ತಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ನಿನ್ನ ಚಿಂತೆ ನಿನ್ನನ್ನೇ ಸುಡುವುದು. ಚಿಂತಿಸಬೇಡ. ಸಮಯ ಕಳೆದಂತೆ ಎಲ್ಲವೂ ಸರಿ ಹೋಗುವುದು. ನಂಬಿದಷ್ಟು ಮೂರ್ಖರಾಗುತ್ತೇವೆ. ಪ್ರಯತ್ನ ಪಡದೇ ಇದ್ದಷ್ಟು ಹಿಂದುಳಿದು ಬಿಡುತ್ತೇವೆ. ದುಡ್ಡು ಇದ್ದವರಿಗೆ ನೆಮ್ಮದಿ ಇಲ್ಲ, ನೆಮ್ಮದಿ ಇದ್ದವರಿಗೆ ದುಡ್ಡು ಇಲ್ಲ. ನಮ್ಮ ಬದುಕಿನಲ್ಲಿ ಕೆಲವರು ದೂರ ಇದ್ದರೂ ನಮಗೆ ತುಂಬ ಮುಖ್ಯ ಆಗ್ತಾರೆ. ಈ ಜಗತ್ತಿನಲ್ಲಿ ನಮ್ಮ ಭಾವನೆಗಳಿಗೆ ಸ್ಪಂದಿಸುವವರು ತುಂಬ ಕಡಿಮೆ. ನಮ್ಮ ದುಃಖ ಏನಿದ್ರೂ ನಮ್ಮಲ್ಲೇ ನುಂಗಿಬಿಡಬೇಕು. ಅದನ್ನು ಬೇರೆಯವರಿಗೆ ಹೇಳಿದರೆ ಅರ್ಥವಿಲ್ಲ. ನನ್ನಿಂದ ಸಾಧ್ಯವಿಲ್ಲ, ನಾನು ಅವರಷ್ಟು ಬುದ್ಧಿವಂತನಲ್ಲ ಅಂದುಕೊಳ್ಬೇಡ. ನಿನ್ನಿಷ್ಟದ ವಿಷಯದಲ್ಲಿ ನೀನೇ ಪಂಡಿತ. ನಿನ್ನ ಯೋಚನೆಗಳು, ನಿನ್ನ ಸಮಯ ನಿನಗೆ ಮಾತ್ರ ಸೀಮಿತ. ಒಳ್ಳೆಯದನ್ನು ಯೋಚಿಸಿದರೆ ನಿನಗೆ ಒಳ್ಳೆಯದು, ಕೆಟ್ಟದ್ದನ್ನು ಯೋಚಿಸಿದರೆ ನಿನಗೆ ಕೆಟ್ಟದ್ದು. ಕರ್ಮ ಯಾರನ್ನು ಬಿಡುವುದಿಲ್ಲ. ನಮ್ಮ ಹತ್ರ ಅದೆಷ್ಟೇ ದುಡ್ಡಿದ್ದರೂ ಸಹ ನಮ್ಮ ತಪ್ಪನ್ನು ನಾವು ಅಳಿಸಿ ಹಾಕೋಕೆ ಸಾಧ್ಯವಿಲ್ಲ. ಅದು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಬಂದೇ ಬರುತ್ತದೆ. ನಮಗೆ ಯಾರಾದರೂ ಮೋಸ ಮಾಡಿದರೆ ಅಥವಾ ವಂಚನೆ ಮಾಡಿದರೆ ಆ ಭಗವಂತ ಒಂದಲ್ಲ ಒಂದು ದಿನ, ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ರಿಟರ್ನ್ ಕೊಟ್ಟೇ ಕೊಡ್ತಾನೆ. ಕರ್ಮ ಯಾರನ್ನು ಬಿಡೋದಿಲ್ಲ. ಒಮ್ಮೆ ಯೋಚಿಸು. ಮತ್ತಷ್ಟು ಇಂತಹ ಮೋಟಿವೇಶನ್ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.